ರಾಜ್ಯದ ಜನತೆ, ಜಿಲ್ಲೆಯ ಜನತೆ ಇನ್ನೊಂದು ನಿರ್ವೈಷಮ್ಯತೆಯಿಂದ ಮಂಡ್ಯ ಜಿಲ್ಲೆ ಕಳಿಸ್ಕೊಟ್ರಿ. ಸಂಸದರಾಗಿ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕಿನ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರತಿನಿತ್ಯ ಇರ್ತಕ್ಕಂಥದ್ದು ಒಂದೇ ಚಿಂತೆ, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರವನ್ನ, ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದ್ದು ಆಗಬೇಕು. ಯಾರಾದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಚಿಂತೆಯಲ್ಲೇ ಇದ್ದಾರೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇವಣ, ದಯಮಾಡಿ ಯಾರು ಧೃತಿಗೆಡಬೇಡಿ. 11 ಗಂಟೆ ಕರೆದಂತ ಸಭೆ ಸಮಯ 1:30 ಗಂಟೆ ಆಯಿತು. ಕುಮಾರಣ್ಣ ಅವರು 11 ಗಂಟೆಗೆ ಲ್ಯಾಂಡ್ ಆಗಿದ್ದು, ಬರ್ಲಿಕ್ಕೆ 1:30 ಗಂಟೆ ಆಯಿತು. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಕೊನೆಯದಾಗಿ ಹೇಳುತ್ತೇನೆ, ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಡಿ. ನನಗೆ ಈ ಪಕ್ಷವನ್ನ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಒಂದು ದಡ ಮುಟ್ಟಿಸಬೇಕು ಮುಂದಿನ ಚುನಾವಣೆಯಲ್ಲಿ. ಇದು ನನ್ನಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚು. ನಿಮ್ ಜೊತೆಯಲ್ಲಿ ಇರ್ತೇವೆ. ದಯಮಾಡಿ ನಾನು ಎಲ್ಲೂ ಹೋಗೋದಿಲ್ಲ. 2018ರಲ್ಲಿ 3 ಕ್ಷೇತ್ರವನ್ನ ಈ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಚಿಹ್ನೆಗೆ ಆಶೀರ್ವಾದ ಮಾಡಿದ್ರು. ಮತ್ತೆ ಆ ಕಾಲ ಮರುಕಳಿಸುತ್ತೆ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಸಾಮಾನ್ಯ ಕುಮಾರಣ್ಣ ಅವರ ಮಾತಿಗೆ ಕಿವಿಗೆ ಹೊಲಿತಾ ಇದ್ದಾರೆ. 2018ರಲ್ಲಿ 3 ಕ್ಷೇತ್ರ ಗೆದ್ದಿದ್ವು. ಆದ್ರೆ ಈ ಬಾರಿ ಎಲ್ಲೊಬ್ರು ನಮ್ಮ ಕಾರ್ಯಕರ್ತರು ಮುಖಂಡರು ಹಿಂಗ್ ತೋರಿಸ್ತಾರೆ. 4 ಕ್ಷೇತ್ರವನ್ನು ಗೆಲ್ಲತಕ್ಕಂಥದಕ್ಕೆ ಈಗಿಂದ ನಾವು ಯಾರು ಕೂಡ ತಾವು ಹೇಳಿದಂಗೆ ಮೈ ಮರೆದಿರಾ. ಈ 3.5 ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು, ಏನಾದ್ರೂ ಸಂಘಟನೆಯಲ್ಲಿ ನಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಕೂತು ಚರ್ಚೆಯನ್ನು ಮಾಡಿ ಅದನ್ನು ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ. ಆದರೆ ಒಂದು ಜಿಲ್ಲೆಯ ಜನತೆ ನಮಗೆ ಕಳೆದ 30 ವರ್ಷದಿಂದ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ರಾಮನಗರ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಜಿಲ್ಲೆಯ ಸ್ಥಿತಿಗತಿಗಳು ಏನಾಗಿತ್ತು ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಕುಮಾರಣ್ಣ ಅವರು ನನಗೆ ಹೇಳ್ತಾ ಇರ್ತಾರೆ. ನನಗೆ ಕಟ್ಟಕಡೆಯ ಗ್ರಾಮಗಳಲ್ಲಿ, ಇವತ್ತು ಚನ್ನಪಟ್ಟಣದ ತಾಲೂಕಿನ ಕಟ್ಟಕಡೆಯ ಗ್ರಾಮ, ಮುಖ್ಯ ರಸ್ತೆಗಳು ಬಿಟ್ಟುಬಿಡಿ, ಎಲ್ಲಾ ಕಡೆ ಸಿಸಿ ರಸ್ತೆಗಳಾದವು, ಸಾಕಷ್ಟು ಅಭಿವೃದ್ಧಿಗಳಾಗಿವೆ. ಆದ್ರೆ ಇವತ್ತು ಜನಾಭಿಪ್ರಾಯಕ್ಕೆ ನಾವೆಲ್ಲರೂ ಶಿರಸವಹಿಸಿ ತಲೆ ಬಾಗಬೇಕಾಗ್ತದೆ, ಅದನ್ನು ಸ್ವಾಗತ ಕೋರಬೇಕಾಗ್ತದೆ. ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೆ ಯಾವ ರೀತಿಯ ಹೋರಾಟವನ್ನು ಕೈಗೆ ಎತ್ಕೊಳ್ವ, ಇಲ್ಲಿ ಯಾರಿಗೂ ದೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಸಾಮೂಹಿಕವಾಗಿ ಈ ಒಂದು ಉಪಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ಹೃದಯಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ 4ಕ್ಕೆ 4 ತಾಲೂಕು ಜಯಬೇರಿ ಬಾರಿಸಲಿಕ್ಕೆ ದಯಮಾಡಿ ಮತ್ತೊಮ್ಮೆ ನಮ್ಮ ಈ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಇಲ್ಲೆಲ್ಲರೂ ಕೂರ್ತಿದ್ದೀರಮ್ಮ, ತಾವೆಲ್ಲರೂ ಒಂದು ನಗುಮುಖದಲ್ಲಿ, ಯಾಕೆಂದ್ರೆ ನಮ್ಮ ಜೆಡಿಎಸ್ ಪಕ್ಷದ ಚಿಹ್ನೆ ತಲೆ ಹೊತ್ತ ರೈತ ಮಹಿಳೆ. ನಮ್ಮ ಮಹಿಳೆ ಯಾವಾಗಲೂ ತಲೆ ಎತ್ಕೊಂಡಿರ್ಬೇಕು, ನಗನಂತ ಇರಬೇಕು. ದಯಮಾಡಿ ನೀವು ಯಾರು ಎದೆ ಕೊಡಬಾರ್ದು. ನಿಮ್ ಜೊತೆ ಇರ್ತೀರಿ, ನಗು ಇರಲಿ, ನಗುಮುಖ ಇರಲಿ. ಒಂದು ವಾರ ಆಗಿದೆ ಚುನಾವಣೆ ಕಳೆದು, ಯಾರು ಕೂಡ ಬೇಸರ ಪಟ್ಕೊಳ್ತಕ್ಕಂಥ ಅಗತ್ಯತೆ ಇಲ್ಲ. ದೇವೇಗೌಡರು ಸಾಹೇಬರಿದ್ದಾರೆ, ಕುಮಾರಣ್ಣ ಅವರಿದ್ದಾರೆ. ಆಯ್ತು, ಮುಂದುವರೆದು ಕುಮಾರಣ್ಣ ಮಾತಾಡ್ತಾರೆ. ಧನ್ಯವಾದ.